ಎಲ್ಲರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇಕೋಸ್ ಆಫ್ ಫ್ಯಾನ್ಸ್ ನಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಕೇಳಿರುವಂಥ 4ನೇ ಕ್ವಶನ್ ಬಂದ್ಬಿಟ್ಟು ಇದು ಕೂಡ ಓವರ್ಸೀಸ್ ಪ್ಲೇಯರ್ ರಿಲೇಟೆಡ್, ಅದು ಓವರ್ಸೀಸ್ ಪೇಸರ್ ರಿಲೇಟೆಡ್. ಟಾಪ್ 10 ಶಾರ್ಟ್ ಲಿಸ್ಟೆಡ್ ಲಿಸ್ಟು ಆರ್ ಸಿ ಬಿ ರೆಡಿ ಮಾಡಿ ಕೊಟ್ಟಿದೆ ಇವರಿಗೆ ವೋಟ್ ಮಾಡಿ ಅಂತ. ಸೊ ಆ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಪಟಾರ್ ನನಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ್ಗ. ಮೊದಲನೇ ಪ್ಲೇಯರ್ಗೆ ಹೋಗ್ಬಿಡೋಣ. ಇಟ್ಸ್ ಕಗೀಸೋ ರಬಾಡ. ಪಂಜಾಬ್ ಕಿಂಗ್ಸ್ ಅವರು ಮಾಕ್ ಆಕ್ಷನ್ ಅದು ಇದೆಲ್ಲ ನೋಡ್ತು ಅಂತಂದರೆ ನಡೆದಿರುವಂಥ ಸುಮಾರು ಮಾಕ್ ಆಕ್ಷನ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ಅವರು RTM ಕಾರ್ಡ್ನ ಯೂಸ್ ಮಾಡಿಬಿಟ್ಟು ವಾಪಸ್ ಎತ್ತಾಕೊಂಡಿದ್ದಾರೆ. ಕಗೀಸೋ ರಬಾಡನ 10 ಕೋಟಿಗೆ ಹೋದ್ರೂ ಅಷ್ಟೇ, ಒಂದು 12-13 ಕೋಟಿಗೆ ಹೋದ್ರೂ ಅಷ್ಟೇ RTM ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಎತ್ತಾಕೊಂಡಿದ್ದಾರೆ. ಸೊ ಆರ್ ಸಿ ಬಿ ಏನಾದರೂ ಇವ್ರನ್ನ ತಗೋಬೇಕು ಅಂತಂದರೆ 15 ಕೋಟಿ ಅಥವಾ ಅದಕ್ಕಿಂತ ಮೇಲ್ಗಡೆ ಬಿಡ್ ಮಾಡಿದ್ರೆ ಸಿಗೋ ಸಾಧ್ಯತೆ ಇರುತ್ತೆ. ಅದೇನಾದ್ರು 12 ಕೋಟಿ 13 ಕೋಟಿ ಈ ರೇಂಜಲ್ಲಿ ಏನಾದ್ರು ಇದ್ರು ಅಂತ ಅಂದರೆ ಪಂಜಾಬ್ ಕಿಂಗ್ಸ್ ಅವರು ಮತ್ತೆ ಎತ್ತಾಕೊಳ್ಳುವಂಥ ಎಲ್ಲ ಪಾಸಿಬಿಲಿಟಿ ಅಂತ ಇದೆ. ನನ್ನ ಪ್ರಕಾರ ರಬಾಡ ಆರ್ ಸಿ ಬಿಗೆ ಸಿಗೋದು ಸಿಕ್ಕಾಪಟ್ಟೆ ಅನುಮಾನ. ಆರ್ ಸಿ ಬಿ ಬೇಕಾದ್ರೆ ಬಿಡ್ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಅನುಮಾನ. ಪಂಜಾಬ್ ಕಿಂಗ್ಸ್ ಹತ್ರ ಪರ್ಸು ಜಾಸ್ತಿ ಇದೆ ಆರ್ ಸಿ ಬಿಗಿಂತ, ಅಥವಾ ಅದರಿಂದ ಎತ್ತಾಕಂತಾರೆ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. RTM ಕಾರ್ಡ್ ಕೂಡ ಇರೋದ್ರಿಂದ. ಆ್ಯಂಡ್ ಎರಡನೇ ಪ್ಲೇಯರ್ ಇಟ್ಸ್ ಜಾಶ್ ಹ್ಯಾಸಲ್ವುಡ್. ಆರ್ ಸಿ ಬಿ ಆಲ್ರೆಡಿ ಟ್ರೈ ಮಾಡಿದೆ, ಬಟ್ ಜಾಶ್ ಹ್ಯಾಸಲ್ವುಡ್ ಆರ್ ಸಿ ಬಿಗೆ ಆಡಿದಷ್ಟು ಟೈಮು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ ಲಾಸ್ಟ್ ಸೀಸನ್ ಆಡೋಕ್ಕಾಗಿಲ್ಲ ಅಷ್ಟೇನೆ. ಬಟ್ ನನ್ನ ಪ್ರಕಾರ ಇನ್ನೊಂದ್ಸಲ ಹೋದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ. ಜಾಶ್ ಹ್ಯಾಸಲ್ವುಡ್ನ ಮತ್ತೆ ಆರ್ ಸಿ ಬಿ ಪ್ಲೇಯರ್ನ ಮತ್ತೆ ಬೈಬ್ಯಾಕ್ ಮಾಡ್ಕೊಂಡ್ರು ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಯಾಕಂದರೆ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ರೀಸೆಂಟಾಗಿ ಅಷ್ಟೊಂದಿನ ಸೌಂಡ್ ಮಾಡಿಲ್ಲ, ಬಟ್ ಆದ್ರೂ ಆಡಿದಷ್ಟು ಟೈಮು ಆರ್ ಸಿ ಬಿಗೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಮತ್ತೆ ಅವಾಗಿದ್ದಂಥ ಒಂದು ಇದನ್ನೇ ಬೇರೆ, ಇವಾಗಿರೋವಂಥ ಒಂದು ಮ್ಯಾನೇಜ್ಮೆಂಟೇ ಬೇರೆ. ಸೊ ಅವಾಗಿದ್ದಂಥವ್ರು ಬಿಟ್ಟವರು ಯಾರು ಅಂದರೆ ಮೈಕ್ ಹ್ಯಾಸನ್ ಟೀಮ್ ಬಿಟ್ಟಿದ್ದು ಜಾಶ್ ಹ್ಯಾಸಲ್ವುಡ್ನ. ಸೊ ಇವಾಗ ಮತ್ತೆ ವಾಪಸ್ ಎತ್ತಾಕೊಂತು ಅಂತಂದರೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಜಾಶ್ ಹ್ಯಾಸಲ್ವುಡ್ ವೇರಿಯೇಷನ್ ಅಂತ ತಗೊಬರ್ತಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಹೆಡ್ರಿಕ್ ನೋಕಿಯಾ 3ನೇ ಪ್ಲೇಯರ್. ನನ್ನ ಪ್ರಕಾರ ಯಾಕೋ ಅಷ್ಟೊಂದು ಅನ್ನಿಸ್ತಾ ಇಲ್ಲ. ನೋಕಿಯಾ ಅವರು ಇವಾಗ ಆರ್ ಸಿ ಬಿಗೆ ಬರ್ತಾರೆ ಅಂತ ಆರ್ ಸಿ ಬಿ ಬಿಡ್ ಮಾಡಿ ತೊಗೊತಾರೆ ಈ ಸೌತ್ ಆಫ್ರಿಕನ್ ರಾ ಪೇಸರ್ನ ಅಂತ ಅನ್ಕೊಂತಿಲ್ಲ. ಮುಂಚೆ ಇದ್ದಂಥ ಪೇಸ್ ಏನಿದೆ, ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಂಥ ಪೇಸು ಇವಾಗ ಅಷ್ಟೊಂದು ಆ ಮಟ್ಟಿಗೆ ಏನು ಪೇಸ್ ಇಲ್ಲ, ಅಷ್ಟೊಂದು ಸೌಂಡ್ ಕೂಡ ಇಲ್ಲ ಹೆಡ್ರಿಕ್ ನೋಕಿಯಾದ. ಅವಾಗಂತೂ ಫುಲ್ಲು ಒಂಥರ ಎದ್ರಕೊಳ್ಳೋರು, ಹಂಗೇನೆ ಬ್ಯಾಟ್ರಿಗಳು ಹೆಡ್ರಿಕ್ ನೋಕಿಯಾನ ಒಂಥರ ಅವರ ಪೇಸ್ನ ಫೇಸ್ ಮಾಡಬೇಕು ಅಂದ್ರೆ ಎದ್ರಕೊಂಡವರು. ಸೊ ಇವಾಗ ಆ ಮಟ್ಟಿಗೆ ಏನಿಲ್ಲ. ನನ್ನ ಪ್ರಕಾರ ಬಿಡ್ ಮಾಡೋದು ಸಿಕ್ಕಾಪಟ್ಟೆ ಡೌಟು. ಒಟ್ಟಲ್ಲಿ ಟಾಪ್ ಲಿಸ್ಟಲ್ಲಂತೂ ಖಂಡಿತ ಇಟ್ಟಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಡಿಮ್ಯಾಂಡಲ್ಲಂತೂ ಈ ಸೀಸನಲ್ಲಿ ಇರ್ತಾರೆ. ಲಾಸ್ಟ್ ಸೀಸನ್ ಇದ್ದಷ್ಟು ಡಿಮ್ಯಾಂಡ್ ಇಲ್ಲ, ಬಟ್ ಡಿಮ್ಯಾಂಡಲ್ಲಂತೂ ಖಂಡಿತ ಇದ್ದೇ ಇರ್ತಾರೆ. ಆರ್ ಸಿ ಬಿ ಲಾಸ್ಟ್ ಸೀಸನ್ ತಗೊಳುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಆರ್ ಸಿ ಬಿ ಹತ್ರ ಅಷ್ಟೊಂದು ಪರ್ಸ್ ಇಟ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ತಗೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಸೊ ಈ ಸೀಸನು ಬಿಡ್ ಮಾಡಿ ತೊಗೊಂಡ್ರು ತೊಗೊಬೋದು. ಲೆಫ್ಟ್ ಆರ್ಮ್ ಪೇಸರು ವೇರಿಯೇಷನ್ ಇರುತ್ತೆ ಅಂತ ತೊಗೊಬೋದು, ಹೇಳೋದಕ್ಕಾಗೋದಿಲ್ಲ. ಬಟ್ ನನಗೂ ಇದ್ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇಲ್ಲ. ಮಿಚೆಲ್ ಸ್ಟಾರ್ಕ್ನು ಕೂಡ ಬಿಡ್ ಮಾಡಿ ತಗೊಂತಾರೆ ಅಂತ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಆರ್ ಸಿ ಬಿ ಫ್ಯಾನ್ಸ್ಗಳು ಕೇಳ್ತಾರೆ ಮಿಚೆಲ್ ಸ್ಟಾರ್ಕ್ನ ತಗೊಂಬನ್ನಿ ಗುರು, ಹಳೆ ಮಿಚೆಲ್ ಸ್ಟಾರ್ಕ್ ನಾವು ವೆಯ್ಟ್ ಮಾಡಿದ್ವಿ ಆರ್ ಸಿ ಬಿಲಿ ಮತ್ತೆ ನೋಡೋದಕ್ಕೆ ಅಂತ. ಸೊ ನೋಡೋಣ. KKR ಅವ್ರ ಹತ್ರ ಬೇಜಾನು ದುಡ್ಡೇನಿಲ್ಲ ಆರ್ ಸಿ ಬಿಗೆ ಕಂಪೇರ್ ಮಾಡ್ತಾರೆ. ಆರ್ ಸಿ ಬಿ ಹತ್ರ ಪೋರ್ಸ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಪಾಸಿಟಿವ್ ಅಲ್ಲಿ ಇರಬೇಕು ಅಷ್ಟೇ. ಮಿಚೆಲ್ ಸ್ಟಾರ್ಕ್ನು ತೊಗೊಬೋದು, ರಬಾಡನೂ ತೊಗೊಬೋದು, ಯಾರನ್ನ ಬೇಕಾದ್ರೂ ತೊಗೋಬೋದು ಅಂತ. ಸೊ ನೋಡೋಣ, ನನಗೆ ಅಷ್ಟೊಂದು ಒಂಥರ ಕಾನ್ಫಿಡೆನ್ಸ್ ಎಲ್ಲ ಮಿಚೆಲ್ ಸ್ಟಾರ್ಕ್ನ ತೊಗೊತಾರೆ ಅಂತ. ನೆಕ್ಸ್ಟ್ ಪ್ಲೇಯರ್ ಇಟ್ಸ್ ಮುಸ್ತಾಫಿಜುರ್ ರೆಹಮಾನ್. ಸೊ ಇವರು ಲೆಫ್ಟ್ ಆರ್ಮ್ ಪೇಸರ್ ಆಗಿರೋದ್ರಿಂದ ಇವ್ರದ್ದು ಕೂಡ ಒಂದು ಡಿಫ್ರೆಂಟ್ ವೇರಿಯೇಷನು. ಸ್ಟಾರ್ಕ್ಗಿಂತ ಇದು ಒಂಥರ ಸ್ಲೋವರ್ ಒನ್ನು ಅದು ಇದು ಎಲ್ಲ ಹಾಕೋದ್ರಲ್ಲಿ ಇವರು ಒಂಥರ ನೆಸ್ಸಿಮ್ರು ಅಂತ ಹೇಳಬೇಕು. ಸೊ ಆದ್ದರಿಂದ ಇವ್ರನ್ನು ಟಾರ್ಗೆಟ್ ಮಾಡ್ಬೋದು ಅಂತ ನಂಗೆ ಯಾಕೋ ಅನ್ನಿಸ್ತಿದೆ. ಬಟ್ ಸುಮಾರು ಫ್ರಾಂಚೈಸಿಗಳು ಇವ್ರಿಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಮಿಚೆಲ್ ಸ್ಟಾರ್ಕಿಗೆ ಹೆಂಗೆ ಟಾರ್ಗೆಟ್ ಮಾಡ್ತಾರೆ ಇವರು ಕೂಡ ಹಂಗೆ ಟಾರ್ಗೆಟ್ ಮಾಡ್ತಾರೆ. ಬಟ್ ಮಿಚೆಲ್ ಸ್ಟಾರ್ಕು ಜಾಸ್ತಿ ಅಮೌಂಟ್ಗೆ ಹೋಗ್ತಾರೆ, ಮುಸ್ತಾಫಿಜುರ್ ರೆಹಮಾನ್ ಸ್ವಲ್ಪ ಕಡಿಮೆ ಅಮೌಂಟಿಗೆ ಹೋಗ್ತಾರೆ. ಜೋಫರ್ ಆರ್ಚರ್ ಆಪ್ಷನಲ್ಲೇ ಇಲ್ಲ. ಈ ಲಿಸ್ಟ್ ಏನು ರೆಡಿ ಮಾಡಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಕೊಟ್ಟಿದ್ದಲ್ಲ ವೋಟ್ ಹಾಕಿ ಅಂತ, ಇದು ಆ ಫೈನಲ್ ಲಿಸ್ಟ್ ಬಂತಲ್ಲ 574 ಜನದ ಲಿಸ್ಟು. ಸೊ ಆ ಲಿಸ್ಟ್ ಬರೋಕ್ಕಿಂತ ಮುಂಚೆ ಬಿಟ್ಟಿರೋ ಅಂಥದ್ದು ಇದು. ಸೊ ಆ ಲಿಸ್ಟ್ ಬಂದಾದ್ಮೇಲೆ ಬಿಟ್ಟಿಲ್ಲ ಆರ್ ಸಿ ಬಿ. ಸೊ ಇನ್ನು ಇವ್ರನ್ನ ಕಿತ್ತಾಕ್ಬಿಡೋಣ. ಜೋಫರ್ ಆರ್ಚರ್ ಆಪ್ಷನಲ್ಲೇ ಇಲ್ಲ, ಇವ್ರನ್ನ ಇಟ್ಕೊಂಡು ಬೆಸ್ಟು. ಟ್ರೆಂಟ್ ಬೋಲ್ಟು ಇವ್ರನ್ನಂತೂ ಪಕ್ಕ ನನಗೆ ಯಾಕೋ ಅನ್ನಿಸ್ತದೆ. ಯಾಕಂದರೆ ಮಾಕ್ ಆಕ್ಷನ್ ಎಲ್ಲ ನೋಡ್ತು ಅಂದರೆ ಒಂದೆರಡು ಮಾಕ್ ಆಕ್ಷನಲ್ಲಿ ಆರ್ ಸಿ ಬಿ ಟ್ರೆಂಟ್ ಬೋಲ್ಟ್ನ ತೊಗೊಂಡಿದೆ. ಆಲ್ಮೋಸ್ಟ್ 2-3 ಮಾಕ್ ಆಕ್ಷನಲ್ಲಿ ತೊಗೊಂಡಿದೆ. ಸೊ ಟ್ರೆಂಟ್ ಬೋಲ್ಟು ಕೂಡ ಲೆಫ್ಟ್ ಆರ್ಮ್ ಪೇಸರ್ಗೆ ಒಂಥರ ಸಿಕ್ಕಾಪಟ್ಟೆ ಲೆಫ್ಟ್ ಆರ್ಮ್ ಪೇಸರ್ಸ್ಗಳು ಇದ್ದಾರೆ ಓವರ್ಸೀಸ್ ಅಂತ ಬಂದಾಗ. ಸೊ ಆರ್ ಸಿ ಬಿ ಇವರಿಂದ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಮಿಚೆಲ್ ಸ್ಟಾರ್ಕ್ ಹಿಂದೆ ಹೋಗೋದಕ್ಕಿಂತ ಟ್ರೆಂಟ್ ಬೋಲ್ಟ್ ಹಿಂದೆ ಹೋಗ್ಬೋದು. ಅರ್ಲಿ ಆನ್ ಪವರ್ ಪ್ಲೇಯಲ್ಲಿ ವಿಕೆಟ್ನ ತಕ್ಕೊಂಡು ಕೊಡುವಂಥ ಎಬಿಲಿಟಿ, ಮೊದಲನೇ ಓವರಲ್ಲಿ ತಕ್ಕೊಂಡು ಕೊಡುವಂಥ ಎಬಿಲಿಟಿ ಯಾರಿಗಾರು ಇದೆ ಅಂತಂದರೆ ಈ ಲಿಸ್ಟಲ್ಲಿ ಅದು ಮಿಚೆಲ್ ಸ್ಟಾರ್ಕಿಗಲ್ಲ, ಟ್ರೆಂಟ್ ಬೋಲ್ಟಿಗೆ. ಸೊ ಅದರಿಂದ ಸ್ವಲ್ಪ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಂಡು ಮಿಚೆಲ್ ಸ್ಟಾರ್ಕಿಗೆ ಕಂಪೇರ್ ಮಾಡ್ಕೊಂಡ್ರೆ ಟ್ರೆಂಟ್ ಬೋಲ್ಟೇ. ನನ್ನ ಪ್ರಕಾರ ಟ್ರೆಂಟ್ ಬೋಲ್ಟಿಂದ ಹೋಗ್ಬೋದು ಮಿಚೆಲ್ ಸ್ಟಾರ್ಕಿಗಿಂತ ಆರ್ ಸಿ ಬಿ. ಆ್ಯಂಡ್ ಲೋಕಿ ಫರ್ಗ್ಯೂಸನ್ ಇದ್ದಾರೆ ಈ ಲಿಸ್ಟಲ್ಲಿ. ಆರ್ ಸಿ ಬಿ ಆಲ್ರೆಡಿ ಟ್ರೈ ಮಾಡಿ ಬಿಟ್ಟಿದೆ. ನನ್ನ ಪ್ರಕಾರ ಮತ್ತೆ ಇನ್ನೊಂದ್ಸಲ ಹೋಗ್ತಾರೆ ಇವರಿಂದ ಅಂತ ಅನ್ನಿಸ್ತಿದೆ. ಅದೇ ಜಾಶ್ ಹ್ಯಾಸಲ್ವುಡ್ಡಿಂದ ಹೋಗ್ಬೋದು, ಬಟ್ ಲೋಕಿ ಫರ್ಗ್ಯೂಸನ್ ಇಂದ ಹೋಗ್ತಾರೆ ಅಂತ ನಂಗೆ ಯಾಕೋ ಅನ್ನಿಸ್ತಿಲ್ಲ ಮಗ ಈ ಟಾಪ್ ಲಿಸ್ಟಲ್ಲಿ
ಇಷ್ಟು ಜನನ ಇಟ್ಕೊಂಡಿದ್ರೆ ಜಿರಾಲ್ಡ್ ಕಾಟ್ಜೆ. ಸೊ ಇವರಿಂದ ಹೋಗ್ಬೋದು ಅಂತ ನಂಗೆ ಅನ್ನಿಸ್ತಿದೆ ಮಗ. ಲಾಸ್ಟ್ ಸೀಸನು IPL ಆಕ್ಷನ್ಗಿನ ಮುಂಚೆ ಇಂಪ್ರೆಸಿವ್ ಪ್ರದರ್ಶನ ಕೊಟ್ಟಿದ್ರು. ಈ ಸೀಸನ್ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಸೌತ್ ಆಫ್ರಿಕಾ ಸೀರೀಸಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನಲ್ಲ, ಒಂದು ರೇಂಜಿಗೆ ವಿಕೆಟ್ಸ್ ಎಲ್ಲ ತೆಗೆದ್ರು, ಬಟ್ ಹಂಗೆ ವಾಂಚಿಸ್ಕೊಂಡು ಕೂಡ ಇದ್ದಾರೆ. ಸೊ ನನ್ನ ಪ್ರಕಾರ ಹೋದ್ರೂ ಹೋಗ್ಬೋದು, ಹೋಗಿಲ್ಲ ಅಂದರೂ ಆಶ್ಚರ್ಯ ಪಡುವಂಥದ್ದಿಲ್ಲ. ನವೀನ್ ಉಲಕ್ ಇದ್ದಾರೆ. ಸೊ ನವೀನ್ ಉಲಕ್ಕು ವಿರಾಟ್ ಕೊಹ್ಲಿನ ಸಿಂಗಲ್ ಟೀಮು ಒಂಥರ ನೋಡಿ, ಕುಚ್ಚಿಕುಗಳು ಇರೋ ಸಿಂಗಲ್ ಟೀಮ್ ಹೆಂಗಿರುತ್ತೆ. ನವೀನ್ ಉಲಕ್ಕಿಗೆ ಟಾರ್ಗೆಟ್ ಮಾಡ್ಬೋದು RCB. ನಂಗೆ ಯಾಕೋ ಅಷ್ಟು ಅನ್ನಿಸ್ತಾ ಇಲ್ಲ ಟಾರ್ಗೆಟ್ ಮಾಡ್ಬೋದು ಅಂತ. ಒಟ್ಟಲ್ಲಿ ಈ ಟಾಪ್ 10 ಲಿಸ್ಟ್ನ ನೋಡ್ತೊಂಡ್ರೆ, ಜೋಫರ್ ಆರ್ಚರ್ನ ಎಕ್ಸ್ಕ್ಲೂಡ್ ಮಾಡ್ತೊಂಡ್ರೆ 9 ಲಿಸ್ಟ್ ನೋಡ್ತೊಂಡ್ರೆ, RCB ಕೇಳಿದೆ 3 ಜನಕ್ಕೆ ವೋಟ್ ಮಾಡಿ ಯಶ್ ದಯಾಳ್ ಜೊತೆಗೆ ಯಾರು ಪೇಸ್ ಅಟ್ಯಾಕ್ನ ಲೀಡ್ ಮಾಡಬೇಕು ಅನ್ನೋ ಥರ ಕೇಳಿದರೆ, ಇಲ್ಲಿ 3 ಜನನ ಸೆಲೆಕ್ಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟವಾಗಿದೆ. ಕಗೀಸೋ ರಬಾಡ ಸುಮ್ಮನೆ ಹೆಸರಿಗೆ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ, ಯಾಕಂದರೆ ಅವ್ರು ನಮಗೆ ಸಿಗೋದಿಲ್ಲ ಅಂತ ನಮಗೆ ಗೊತ್ತು. ಯಾಕಂದರೆ ಅವ್ರ ಹತ್ರ RTM ಕಾರ್ಡ್ ಇರೋದ್ರಿಂದ ಅಷ್ಟು RTM 4 RTM ಕಾರ್ಡ್ ಇಟ್ಕೊಂಡು ಬಂದಿರೋ ಪಂಜಾಬ್ ಕಿಂಗ್ಸ್ ಅವರು. ಜಾಶ್ ಹ್ಯಾಸಲ್ವುಡ್, ಮಿಚೆಲ್ ಸ್ಟಾರ್ಕ್, ನನ್ನ ಫೈನಲಿಸ್ಟ್ ಹೇಳ್ತಿರೋದು ಮಗ. ಜಾಶ್ ಹ್ಯಾಸಲ್ವುಡ್, ಮಿಚೆಲ್ ಸ್ಟಾರ್ಕು ಜೊತೆಗೆ ಟ್ರೆಂಟ್ ಬೋಲ್ಟು ಆ್ಯಂಡ್ ಜಿರಾಲ್ಡ್ ಕಾಟ್ಜೆ. ಸೊ ಈ 4 ಜನಕ್ಕೆ ಈ ಲಿಸ್ಟಲ್ಲಿ ನನ್ನ ಪ್ರಕಾರ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಂಗೂ ಏನಾದ್ರು ಟಾರ್ಗೆಟ್ ಮಾಡ್ತು ಅಂತಂದರೆ ಮುಸ್ತಾಫಿಜುರ್ ರೆಹಮಾನ್ ಅವ್ರಿಗೆ ಟಾರ್ಗೆಟ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಮುಸ್ತಾಫಿಜುರ್ ರೆಹಮಾನ್ ಅವ್ರಿಗೆ CSK ಮತ್ತೆ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ 4 ಜನಕ್ಕೆ ನನ್ನ ಪ್ರಕಾರ ಟಾರ್ಗೆಟ್ ಮಾಡ್ಬೋದು. ಆ್ಯಂಡ್ ಸಿಕ್ಕಾಪಟ್ಟೆ ಬೆಟರ್ ಪಿಕ್ ಅಂತಂದರೆ ಅದೇನೋ ರಬಾಡ ಗಿಬಾಡ ಏನಾದ್ರು ಸಿಕ್ಬಿಡ್ತು ಅಂತಂದರೆ ಟಾರ್ಗೆಟ್ ಮಾಡ್ತಾರೆ RCB. ರಬಾಡಾಗಿಲ್ಲ ಅಂತಲ್ಲ, ಬಟ್ ಸಿಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬೆಟರ್ ಪಿಕ್ ಏನಾರು ರಬಾಡ ಏನಾರು ತೊಗೊಂಡ್ಬಿಟ್ರು ಅಂತಂದರೆ, ಯಾಕಂದರೆ RTM ಕಾರ್ಡು ಅವ್ರ ಹತ್ರ ದುಡ್ಡು ಕೂಡ ಬೆಟರ್ ಆಗಿದೆ RCBಗಿಂತ. ಸೊ ಅದರಿಂದ 100% ರಿಟರ್ನ್ ಮಾಡ್ಕೊಂತಾರೆ. 15 ಕೋಟಿಗೆ ಹೋದ್ರು ಕೂಡ ರಿಟರ್ನ್ ಮಾಡ್ಕೊಂತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಸೊ ಆದ್ದರಿಂದ ಮಿಚೆಲ್ ಸ್ಟಾರ್ಕು ನಮಗೆ ಕೈಗೆ ಎಟಕ್ತಾರೆ. ಆ್ಯಂಡ್ ಎಲ್ಲರೂ ಎಟಕ್ತಾರೆ ಹಂಗೆ ನೋಡೋಕೆ ಹೋಗ್ತಾರೆ. ಯಾಕಂದರೆ ಪೋಸ್ಟ್ ನಮ್ಮದು ಸಿಕ್ಕಾಪಟ್ಟೆ ಇದೆ. ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ ಪಂಜಾಬ್ ಕಿಂಗ್ಸ್ ಬಿಡ್ತು ಅಂದರೆ ನಮ್ಮದು ನೆಕ್ಸ್ಟು ಹೈಯೆಸ್ಟ್ ಇರೋದು. ಬೇರೆಯವರೆಲ್ಲ ನಮ್ಮ ಮುಂದೆ ಬಚ್ಚಾಗಳ ಥರ ಇರಬೇಕಷ್ಟೇ. ಅದೇ ಏನಾರು ಒಬ್ಬರ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತು ಅಂದರೆ ನಾವು ಅವ್ರ ರೇಂಜ್ಗೆ ಬಂದ್ಬಿಡ್ತೀವಿ. ಸೊ ನೋಡುವ ಅದೇನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು? ಇದರಲ್ಲಿ ಟಾಪ್ 3 ಯಾರು? ಈ ಟಾಪ್ 9 ಲಿಸ್ಟಲ್ಲಿ ಟಾಪ್ 3 ಯಾರನ್ನ ತಗೋಬೇಕು RCB? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಈ ಶಾರ್ಟ್ ಲಿಸ್ಟ್ ಮಾಡಿರುವಂಥ ಲಿಸ್ಟಲ್ಲಿ ಸಿಗೋಣ. ಬಾ.